ಹೌದು, ವೆರೈಟೀಸ್ ಆಫ್ ಬರ್ಡ್ಸ್ ಇದೆ. ನಿನ್ನೆ ಆಚೆ ಬಂದಿರೋದು, ಇವತ್ತು ಬೆಳಿಗ್ಗೆ. ಸರ್ ಇವತ್ತು ಬೆಳಿಗ್ಗೆ ಆಚೆ ಬಂದಿರೋದು ಮರಿ. ಎಷ್ಟು ಸಣ್ಣ ಇದೆ ಅಲ್ಲಿ. ಬ್ರೋ ಇವಾಗ ಹಾವುಗೆಲ್ಲ ಕಿವಿ ಕೇಳಲ್ಲ. ದೇ ಕ್ಯಾನ್ ಸೆನ್ಸ್ ವೈಬ್ರೇಷನ್. ಇದು ಕಿವಿ ಕೇಳುತ್ತೆ. ಇವ್ರಿಗೆ ವೈಬ್ರೇಷನ್ ಸೆನ್ಸ್ ಆಗುತ್ತೆ, ಸೇಮ್ ಸಿಮಿಲರ್ ಟು ದೆಮ್. ಆಗ ಅಬ್ಸರ್ವ್ ಮಾಡಿ, ಡಾಂಕೀಸ್ ಏನಂತ ಅಂದ್ರೆ ಅವ್ರ ಮನೆಗಳನ್ನ ಸಿಕ್ಕಾಪಟ್ಟೆ ಕ್ಲೀನ್ ಆಗಿ ಇಟ್ಕೊಂತಾರೆ. ಏಕೆ ಬಟ್ ಮಿಕ್ಕಿದ ದಿವಸನೂ ಅಲ್ಲೇ ಇರ್ತಾರೆ, ಬಟ್ ನಿಮ್ ಕಣ್ಣಿಗೆ ಕಾಣೋದಿಲ್ಲ. ಜನ್ಮ ಕೊಡೋ ಪ್ರಾಣಿಗಳು ಅವರೆಲ್ಲ ಹೊರಗಡೆ ಬಂದು ಜೀವನ ಮಾಡೋದು, ಬಚ್ಚಿಟ್ಕೊಂಡು ಜೀವನ ಮಾಡೋದು. ಡ್ರ್ಯಾಗನ್ ಅಂತ ಯಾಕೆ ಹೆಸರು ಬರುತ್ತೆ ಅಂದ್ರೆ, ಇವ್ರಿಗೆ ಯಾರಾದ್ರೂ ಹತ್ರ ಬಂದಾಗ, ಇಲ್ಲಾಂದ್ರೆ ಮೇಲ್ ಫಿಮೇಲ್ ನ ಅಟ್ರಾಕ್ಟ್ ಮಾಡ್ಬೇಕಂದ್ರೆ, ಇಲ್ಲಾಂದ್ರೆ ದೊಡ್ಡದಾಗಿ ಕಾಣಿಸ್ಬೇಕಂದ್ರೆ ಏನ್ ಮಾಡ್ತಾರೆ, ದೇ ಪಫ್ ದ ಚಿನ್. ಅವ್ರ ಚಿನ್ ಪಾರ್ಟ್ ಇದೆಯಲ್ಲ, ಅದು ದಪ್ಪ ಆಗಿ ಕಪ್ಪಗಾಗ್ಬಿಡುತ್ತೆ. ಇಟ್ ಟರ್ನ್ಸ್ ಕಂಪ್ಲೀಟ್ಲಿ ಬ್ಲಾಕ್ ಇನ್ ಕಲರ್. ಸೊ ಇಟ್ ವಿಲ್ ಲುಕ್ ಲೈಕ್ ಅ ಬಿಯರ್ಡ್. ಅವ್ರಿಗೆ ಸಡನ್ ಆಗಿ ಬಿಯರ್ಡ್ ಬೆಳೆದಿರೋ ತರ ಅನ್ಸ್ಬಿಡುತ್ತೆ. ಸೊ ಎನಿ ಆನಿಮಲ್ ಲುಕಿಂಗ್ ಅಟ್ ದ ಕಲರ್ ಚೇಂಜ್, ಆ ಸಡನ್ ಕಲರ್ ಚೇಂಜ್ ಯಾವುದೇ ಆನಿಮಲ್ ನೋಡಿದ್ರೆ ಅವ್ರಿಗೆ ಭಯ ಆಗಿ ಅದ್ರ ಹತ್ರ ಬರಲ್ಲ ಅವರು. ಸೊ ದಟ್ ಇಸ್ ಹೌ ದೇ ಸೇವ್ ದೆಮ್ಸೆಲ್ಸ್. ಅವ್ರನ್ನ ದೇ ಪ್ರೊಟೆಕ್ಟ್ ದೆಮ್ಸೆಲ್ಸ್. ಡಿಫೆನ್ಸ್ ಮೆಕ್ಯಾನಿಸಮ್ ಅದೇ ಅವರಲ್ಲಿ. ವೆಜಿಟೇಬಲ್ಸ್ ತಿನ್ನತ್ತಲ್ಲ, ಬಟ್ ನಾವು ಕೊಟ್ಟಾಗ ತಿನ್ನಲ್ಲ ಅವರು ಒಂದೊಂದು ಟೈಮ್. ಬಟ್ ಇಟ್ ಇಸ್ ಅ ಪಾರ್ಟ್ ಆಫ್ ದೇರ್ ಡಯಟ್ ಅಂಡ್ ದೇ ನೀಡ್ ಇಟ್. ಸೊ ಹೌ ವಿ ಫೀಡ್ ದೆಮ್ ಇಸ್, ಕಾಕ್ರೋಚಸ್ಗೆ ವೆಜಿಟೇಬಲ್ಸ್ ತಿನ್ನಿಸ್ತೀವಿ. ಅವ್ರ ಹೊಟ್ಟೆಯಲ್ಲೆಲ್ಲ ವೆಜಿಟೇಬಲ್ಸ್ ಇರುತ್ತೆ, ಅದೇ ಕಾಕ್ರೋಚ್ನ ಬಂದು ಇವ್ರಿಗೆ ತಿನ್ನಿಸ್ತೀವಿ. ಸೊ ವಿ ಗಟ್ ಲೋಡ್ ದ ಕಾಕ್ರೋಚ್ ವಿತ್ ವೆಜಿಟೇಬಲ್ಸ್ ಅಂಡ್ ಲೀವ್ಸ್, so that these guys can also eat the cockroach and indirectly they are eating vegetables. Yes, color will be different. Reddish tail ಇರುತ್ತೆ. ನಮ್ಮ ಮನೆ ಹತ್ರ ನೋಡಿದ್ರೆ ಅದನ್ನ ಹಾವ್ರಾಣಿ ಅಂತಾರೆ ಕನ್ನಡ ಅಲ್ಲಿ. ಇಂಗ್ಲಿಷ್ ಅಲ್ಲಿ ಸ್ಕಿಂಕ್ ಅಂತಾರೆ, SKINK. ಸೊ ಇದನ್ನ ಬ್ಲೂ ಟಂಗ್ ಸ್ಕಿಂಕ್ ಅಂತ ಕರೀತಾರೆ. ಬ್ಲೂ ಟಂಗ್ ಅಂದ್ರೆ ದೇ ಹ್ಯಾವ್ ಅ ಬ್ಲೂ ಕಲರ್ ನಾಲ್ಗೆ. ಅವ್ರ ನಾಲ್ಗೆ ಬ್ಲೂ ಕಲರ್ ಇರುತ್ತೆ. ಯಾರಾದ್ರೂ ಅವ್ರ ಹತ್ರ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಓಡೋಗಲ್ಲ ಇವರು, ಅಲ್ಲೇ ನಿಂತ್ಕೊಂಡು ಬಾಯಿ ತೆಕ್ಕೊಂಡು ಅವ್ರ ನಾಲ್ಗೆ ತೋರಿಸ್ತಾರೆ. ಸೊ ಅವಾಗ ಏನಾಗುತ್ತೆ, ಆ ಬೇರೆ ಪ್ರಾಣಿ ನೋಡ್ಬಿಟ್ಟು ಆ ಬ್ಲೂ ಕಲರ್ ನಾಲ್ಗೆನ ಎದುರ್ಕೊಂಡ್ಬಿಡುತ್ತೆ. ಯಾಕೆ ಎದುರ್ಕೊಂತಾರೆ ಅಂದ್ರೆ, ವೈಲ್ಡ್ ಅಲ್ಲಿ, ಕಾಡಲ್ಲಿ ಏನೇ ಬ್ರೈಟ್ ಕಲರ್ ಇದ್ರೆ, ಫ್ರೂಟ್ಸ್, ಫ್ಲವರ್ಸ್, ಬೆರೀಸ್, ಯಾವ್ದೇ ಅನಿಮಲ್ ತಿನ್ನಕ್ ಹೋಗಲ್ಲ. ಯಾಕೆ ತಿನ್ನಲ್ಲ ಅಂದ್ರೆ ದೇ ಥಿಂಕ್ ಇಟ್ ಇಸ್ ಪಾಯ್ಸನಸ್, ಬಿಕಾಸ್ ವೆರಿ ಬ್ರೈಟ್ ಕಲರ್ಡ್ ಅಲ್ವಾ. ಸೊ ಇವ್ರೇನ್ ಮಾಡ್ತಾರೆ, ಅದೇ ಮಾಡ್ತಾರೆ, ನಿಂತ್ಕೊಂಡು ಬಾಯಿ ತೆಕ್ಕೊಂಡು ನಾಲ್ಗೆ ತೋರಿಸ್ತಾರೆ. ಯಾರಾದ್ರೂ ಹತ್ರ ಬಂದಾಗ ಏನ್ ಅನ್ಕೊಂತಾರೆ, ದಿಸ್ ಇಸ್ ಪಾಯ್ಸನಸ್ ಅಂಡ್ ದೇ ವಿಲ್ ನಾಟ್ ಟ್ರೈ ಟು ಈಟ್ ದೆಮ್, ಬಟ್ ದೇ ಆರ್ ನಾಟ್ ಪಾಯ್ಸನಸ್ ಅಟ್ ಆಲ್. ಇಲ್ಲ, ಪಾಯ್ಸನಸ್ ಅಲ್ಲ. ಕನ್ನಡ ಅಲ್ಲಿ ಹುಡಾ ಅಂತಾರೆ ಅದನ್ನ. ಹಾ, ಸೊ ಎಸ್, ಬಟ್ ಇದು ನಮ್ ದೇಶದಲ್ಲ. ನಮ್ ದೇಶದ್ದು ಇನ್ನ ಸಣ್ಣಕ್ಕೆ ಉದ್ದ ಇರುತ್ತೆ. ಬೆಂಗಾಲ್ ಮಾನಿಟರ್ ಲಿಸರ್ಡ್ ಅಂತ ಕರೀತಾರೆ ಇಂಡಿಯಾ ಅಲ್ಲಿರೋದು. ದಿಸ್ ಇಸ್ ಫ್ರಮ್ ಆಫ್ರಿಕಾ, ಸವಾನಾ ಮಾನಿಟರ್ ಲಿಸರ್ಡ್. ದೇ ಲಿವ್ ಇನ್ ದ ಸವಾನಾ ಗ್ರಾಸ್ ಲ್ಯಾಂಡ್ಸ್ ಆಫ್ ಆಫ್ರಿಕಾ. ಮತ್ತೆ ಅಂದ್ರೆ ಗ್ರಾಸ್ ಲ್ಯಾಂಡ್ಸ್ ಅಲ್ಲಿ ಇರೋದು. ಅಲ್ಲಿ ಅವ್ರ ಇರೋ ಕಡೆ ಎಲ್ಲ 2 to 3 feet ತನಕ ಉದ್ದ ಗ್ರಾಸ್ ಬೆಳೀತಾ ಇರುತ್ತೆ. ಸೊ ಯಾಕೆ ಮಾನಿಟರ್ ಲಿಸರ್ಡ್ ಅಂತ ಹೆಸರು ಬಂದಿದೆ ಅಂದ್ರೆ, ಇವ್ರಿಗೆ ದೇ ಮಾನಿಟರ್ ದರ್ ಸರೌಂಡಿಂಗ್ಸ್. ಬಟ್ ಹೌ ದೇ ಮಾನಿಟರ್, ಕ್ಯಾನ್ ಯು ಗೆಸ್ ಹೆಂಗ್ ಮಾನಿಟರ್ ಮಾಡ್ತಾರೆ? ಗ್ರೌಂಡ್ ಇಂದ, ನೆಲದಿಂದ ಹೆಂಗ್ ನೋಡ್ತಾರೆ? ನೋ. ಸೊ ವಾಟ್ ದೇ ಡೂ ಇಸ್ ದೇ ಸ್ಟ್ಯಾಂಡ್ ಸ್ಟ್ರೇಟ್. ಸೀದಾ ನಿಂತ್ಕೊಂತಾರೆ ಅವ್ರ ಹಿಂದೆ ಕಾಲು ಮತ್ತೆ ಅವ್ರ ಬಾಲ ಸಪೋರ್ಟ್ ತಗೊಂಡು ಸೀದಾ ನಿಂತ್ಕೊಂಡು ಅವ್ರ ತಲೆನ ವಾಚ್ ಟವರ್ ತರ ಯೂಸ್ ಮಾಡ್ತಾರೆ. ನಾವ್ ಒಂದ್ ಹೈಟಿಗೆ ಹೋಗಿ ನಿಂತ್ಕೊಂಡು ನೋಡ್ತೀವಲ್ಲ, ಅದೇ ತರ ದೇ ಸ್ಟ್ಯಾಂಡ್ ಸ್ಟ್ರೇಟ್ ಅಂಡ್ ಮತ್ತೆ ತಲೆಯಿಂದ ಎಲ್ಲ ಕಡೆ ನೋಡ್ತಾರೆ. ದಟ್ಸ್ ವೈ ದೇ ಆರ್ ನೇಮ್ಡ್ ಆಸ್ ಅ ಮಾನಿಟರ್ ಲಿಸರ್ಡ್. ಸೊ ಇದನ್ನ ಟಾರ್ಟಾಯ್ಸ್ ಅಂತ ಕರೀತಾರೆ. ಟಾರ್ಟಾಯ್ಸ್ ಬರೀ ನೆಲದ ಮೇಲೆ ಇರೋದು. ಅವ್ರನ್ನ ನೀರಲ್ಲಿ ಬಿಟ್ರೆ ಏನಾಗುತ್ತೆ, ಮುಳುಗೋಗ್ಬಿಡ್ತಾರೆ. ಯಾಕೆ ಮುಳುಗೋಗ್ತಾರೆ ಅಂದ್ರೆ, ಅವ್ರ ಕಾಲ್ ನೋಡಿ ಆನೆ ತರ ಕಾಲಿದೆ. ದೇ ಹ್ಯಾವ್ ಬಿಗ್ ಕ್ಲಾಸ್. ಎಸ್, ಸ್ವಿಮ್ ಮಾಡಕ್ ಆಗಲ್ಲ ಅವ್ರಿಗೆ. ಎಸ್, ಪಿರಮಿಡ್ ತರ ಇದೆ. ಅದನ್ನ ಪಿರಮಿಡಿನ್ ಅಂತಾರೆ. ದಟ್ಸ್ ಅ ಡಿಫಾರ್ಮಿಟಿ. ವೆನ್ ಯು ಗಿವ್ ದಮ್ ಅ ಲಾಟ್ ಆಫ್ food which is not a part of their diet, all the protein starts accumulating on the shell. So the previous owner was feeding it strawberries and a lot of fruits. ಇವ್ರು ಡೆಸರ್ಟ್ ಇಂದ ಬಂದಿರೋದು. ಇವ್ರಿಗೆ ಅಷ್ಟೊಂದು ಲೈಕ್ ದೇ ಡೋಂಟ್ ನೀಡ್ ಅ ಲಾಟ್ ಆಫ್ ಫ್ರೂಟ್ಸ್ ಆಲ್ಸೋ. ಸೊ ಮೇನ್ ಆಹಾರ ಇವ್ರಿಗೆ ಏನಂದ್ರೆ ಗ್ರಾಸ್ ಅಂಡ್ ಪ್ಲಾಂಟ್ಸ್. ಎಸ್, ಸೊ ಭಾರ ಅಂದ್ರೆ ಮ್ಯಾಮ್ ಲಿಟಲ್ ಬಿಟ್, ನಾಟ್ ಅ ಲಾಟ್, ಬಟ್ ಅವ್ರ ಶೆಲ್ ಯೂಶುವಲ್ ಆಗಿ ಭಾರನೇ ಇರುತ್ತೆ. 12 to 13 kgs ವೇಟ್ ಇವಾಗ ಅದ್ರದ್ದು. ಮತ್ತೆ ಇವ್ರ ವರ್ಲ್ಡ್ ಬಿಡಲ್ಲ. ಇಲ್ಲ ಸರ್, ವೆರಿ ಸ್ಟ್ರಾಂಗ್. ನಾವು ಎಳ್ದಷ್ಟು ಅವ್ನು ಇನ್ನ ಗಟ್ಟಿ ಮಾಡ್ಕೊಂತಾನೆ ಅದನ್ನ. ಅವನ್ ಸಿಗ್ನೇಚರ್ ಪೋಸ್ ಅದೇ, ಯಾವಾಗ್ಲೂ ಬಾಯಲ್ಲಿ ಒಂದ್ ಹುಲ್ ಇಟ್ಕೊಂಡಿರೋದು, ಇಲ್ಲಾಂದ್ರೆ ಒಂದ್ ಕಡ್ಡಿ ಇಟ್ಕೊಂಡು ಓಡಾಡೋದು.
ನೋಡಕ್ಕೆ ಈ ಕಡೆ ಬನ್ನಿ. ಇವಾಗ ಒಂದ್ಸರಿ ಅವ್ರ ಕಾಲಿಂದ ಪೊರೆ ಬಿಡ್ತಾರೆ. ಸೊ ಇಲ್ಲಿ ನಿಮಗೆ ಕಾಣಿಸ್ತದೆಲ್ಲ ಲೈಟ್ ಕಲರು, ಇದನ್ನ ಪೊರೆ ಬಿಡ್ಬೇಕು. ಇಲ್ಲೂ ಇನ್ನ ಬಿಡ್ಬೇಕು. ಇದೆಲ್ಲ ಬಿಟ್ಟಿದೆ ನೋಡಿ ಈ ಪಾರ್ಟ್ ಅಲ್ಲಿ. ಎಸ್, ಡಾರ್ಕ್ ಇರೋದು ಇಸ್ ದ ಲೈಕ್ ದೇರ್ ಆಲ್ಮೋಸ್ಟ್ ನ್ಯಾಚುರಲ್ ಕಲರ್. ಆಲ್ಮೋಸ್ಟ್ ಬಿಟ್ಟಿದೆ, ಬಟ್ ಇಲ್ಲಾಗಿದೆ ಮ್ಯಾಮ್. ಈ ಪಾರ್ಟ್ ಅಲ್ಲಿ ಆಗಿಲ್ಲ. ಹಾ, ಸ್ಲೋ ಆಗಿ ಬರುತ್ತೆ. ಇಲ್ಲಾಗಿದೆ, ಇಲ್ಲಾಗಿಲ್ಲ. ನೀವು ಸ್ಲೋಲಿ ಮುಟ್ ನೋಡ್ಬೋದು. ಮತ್ತೆ ಇಗ್ವಾನ ಅಲ್ಲಿ ಸೂಡೋ ಸ್ಪೈಕ್ಸ್ ನೋಡಿದ್ರಲ್ಲ ನೀವು, ಫಾಲ್ಸ್ ಸ್ಪೈಕ್ಸ್ ಟಾಪ್ ಆಫ್ ದ ಬಾಡಿ. ಇವ್ರಿಗೆ ಸೈಡ್ಸ್ ಅಲ್ಲಿ ಇದೆ. ಒಂದ್ ಬೆಳ್ಳಲ್ಲಿ ಹಿಂಗ್ ಮುಟ್ ನೋಡಿ ಸ್ಪೈಕ್ಸ್ ನ. ಟ್ರೈ ಮಾಡಿ. ಹಿಂಗ್ ಮುಟ್ ನೋಡಿ ಮ್ಯಾಮ್, ನೀವು ಮುಟ್ಟಿ ಟ್ರೈ ಮಾಡಿ ಮ್ಯಾಮ್. ವೆರಿ ಸಾಫ್ಟ್. ಸೊ ಬರೀ ಭಯ ಪಡ್ಸೋದಿಗೋಸ್ಕರ ದೇ ಹ್ಯಾವ್ ಸ್ಪೈಕ್ಸ್, ಬಟ್ ಅದು ಇಟ್ಸ್ ನಾಟ್ ವೆರಿ ಶಾರ್ಪ್. You can't hold him. Really sorry. You can pet him on top. ಅದಕ್ಕೆ ಇದಾಗುತ್ತೆ ಅಂತನಾ, ಚೇಂಜಸ್. ಹಾ, ಸ್ಟ್ರೆಸ್ ಆಗುತ್ತೆ ಕೈಯಿಂದ ಕೈ ಕೊಟ್ಟರೆ. ಅದ್ರ ಫೇವ್ರೆಟ್ ಸ್ಪಾಟ್ ಏನಂದ್ರೆ ನಮ್ಮ ಶೋಲ್ಡರು. ಇಲ್ಲಿ ಬಂದು ಆರಾಮಾಗಿ ಕುತ್ಕೊಂಡ್ಬಿಡುತ್ತೆ. ಅವನಿಗೂ ಅದೇ ಬೇಕು. ಇವಾಗ ಆರಾಮಾಗಿ ಕುತ್ಕೊಂತಾನೆ. ಬ್ರೋ, ಇವಾಗ ಹಾವುಗೆಲ್ಲ ಕಿವಿ ಕೇಳಲ್ಲ. ದೇ ಕ್ಯಾನ್ ಸೆನ್ಸ್ ವೈಬ್ರೇಷನ್. ಇದು ಕಿವಿ ಕೇಳುತ್ತೆ. ಇವ್ರಿಗೆ ವೈಬ್ರೇಷನ್ ಸೆನ್ಸ್ ಆಗುತ್ತೆ. ಸೇಮ್ ಸಿಮಿಲರ್ ಟು ದೆಮ್. ಏವಿಯರಿ ಕಾನ್ಸೆಪ್ಟ್ ಏನಂತ ಅಂದ್ರೆ, ಒಂದು ಆರ್ಟಿಫಿಷಿಯಲ್ ಮನೆ, ಪಕ್ಷಿಗಳಿಗೆ ದೊಡ್ಡ ಜಾಗ ಇರುತ್ತೆ. ಸೊ ರೆಕ್ಕೆ ಬಿಚ್ಚಿ ಹಾರಾಡ್ತಾರೆ. ಸೊ ಎಲ್ಲ ಕಡೆ ನಾನು ಪ್ರಾಣಿಗಳನ್ನ ತಗೊಂಡ್ ಬಂದು ನಿಮ್ಗೆ ಇಂಟ್ರಾಕ್ಟ್ ಮಾಡಕ್ ಹೆಲ್ಪ್ ಮಾಡಿದೆ. ಆದ್ರೆ ಇಲ್ಲಿ ಪಕ್ಷಿ ಡಿಸೈಡ್ ಮಾಡುತ್ತೆ ಅವ್ರು ಮೀಟ್ ಮಾಡ್ಬೇಕಾ ಬೇಡವಾ ಅಂತ. ಸೊ ನಮ್ಗೆ ಯಾವುದೇ ತರ ಪವರ್ ಇಲ್ಲ. ಸೊ ಒಳಗೋದಂಗೆ ನಾವಲ್ಲಿ ಸ್ಲ್ಯಾಬ್ ಮೇಲೆ ಕೂತ್ಕೊಳ್ಳೋದು. ಸೊ ಈ ಬ್ರಾಂಚ್ ತರ ಇರಬೇಕು, ಏನು ಮಾಡ್ದಿರಾ, ಒಂದು ಮೂವ್ಮೆಂಟ್ ಇಲ್ಲ, ನಾಯ್ಸ್ ಇಲ್ಲ, ಮುಟ್ಟೋದು ಏನು ಇಲ್ಲ. ಪಕ್ಷಿ ಬಂದು ನಮ್ಮ ತಲೆ ಮೇಲೆ, ಕೈ ಮೇಲೆ, ಶೋಲ್ಡರ್ಸ್ ಮೇಲೆ ಎಲ್ಲ ಕೂರುತ್ತೆ. ಸೊ ನೀವೇನಾದ್ರೂ ಬೈ ಚಾನ್ಸ್ ಅವ್ರನ್ನ ಮುಟ್ಲಿಕ್ಕೆ ಹೋದ್ರೆ ಅವ್ರು ಇದರ ಭಯ ಪಟ್ಕೊಂಡು ಹಾರ್ತಾರೆ, ಇಲ್ಲ ಅವರು ಕಚ್ಚಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಅದಕ್ಕೆ ಮುಟ್ಟಕ್ಕೆ ಹೋಗಬೇಡಿ. ಸೊ ಅವರೇ ಬಂದು ನಿಮ್ಮನ್ನ ಮುಟ್ಟಿ ಮಾತಾಡಿಸಿ ಹೋಗ್ತಾರೆ. ಓಕೆ, ಸೊ ನಾನು ಗೇಟ್ ಓಪನ್ ಮಾಡ್ತೀನಿ. ಕೈ ಫಾರ್ವರ್ಡ್ ಮಾಡಿ ಮ್ಯಾಮ್, ಮುಂದೆ ಮಾಡಿ. ಜಾಸ್ತಿ ಮೂವ್ಮೆಂಟ್ಸ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ಏನಂದ್ರೆ ನಮ್ಮ ಕೈಯಲ್ಲಿ ಬೆವರು ಎಲ್ಲ ಇರುತ್ತಲ್ವಾ, ಸೊ ಅದು ನಿಬಲ್ ಮಾಡ್ತಾ ಇರುತ್ತೆ. ಡಿಫ್ರೆಂಟ್ ಎಲ್ಲ ಬಂದಿದೆ. ಅಂದ್ರೆ ಇದ್ರಲ್ಲೆಲ್ಲ ಮಿಕ್ಸ್ ಇದೆ ಅಲ್ವಾ ಬ್ರೋ? ಹೌದು, ವೆರೈಟೀಸ್ ಆಫ್ ಬರ್ಡ್ಸ್ ಇದೆ ಬ್ರೋ. ಏನು ಮಾಡ್ತಾ ಇದೆ ಬ್ರೋ? ತಗೊಳ್ಳಿ ಬ್ರೋ. ಇದು ಲಿಟರಲಿ ಕಷ್ಟ ಇದೆ ಬ್ರೋ. ಜಗಳ ಆಡ್ತಾ ಇದೆ ತಾನೆ? ಅದೇ ನನಗೆ ಜಾಗ ಬೇಕು ಅಂತ ಫೈಟಿಂಗ್. ಸೊ ನಮ್ಮ ಕೈಯಲ್ಲಿ ಬೆವರು ಬರುತ್ತಲ್ವಾ, ಸೊ ಆ ಬೆವರಲ್ಲಿ ಉಪ್ಪಿನಂಶ ಇರುತ್ತೆ. ಸೊ ಅವರು ಅದನ್ನ ನಿಬಲ್ ಮಾಡ್ತಾ ಇದ್ದಾರೆ. ಅವ್ರ ಬೀಕ್ ಶಾರ್ಪ್ ಇರೋದ್ರಿಂದ ನಿಮ್ಗೆ ಕಚ್ತಾ ಇದೆ ಅಂತ ಅನಿಸ್ತಾ ಇದೆ, ಬಟ್ ಅವ್ರು ಕಚ್ತಾ ಇಲ್ಲ. ದೇ ಆರ್ ಜಸ್ಟ್ ಟ್ರೈಯಿಂಗ್ ಟು ಲಿಕ್. ಬ್ರೋ ಏನ್ ಬ್ರೋ, ಎಂತ ಟೆನ್ಷನ್ ಇದ್ರು 5 ನಿಮಿಷ ಬಂದ್ರೆ ವೆರಿ ರಿಲ್ಯಾಕ್ಸ್. ಎವ್ರಿ ಡೇ ಕೆಲಸ ಅದು ಇದು. ಇದು ಲಿಟ್ರಲಿ ಕಚ್ಚಿದೆ. ಮೂವ್ ಮಾಡಬೇಡಿ. ಮೂವ್ ಆದ್ರೆ ಎಲ್ಲರೂ ಹೆದರ್ಕೊಳ್ತಾರೆ. ವರ್ಡ್ ಮ್ಯಾನ್. ಒಂದು 8-9 ವೆರೈಟೀಸ್ ಇದೆ. ಸೊ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದನ್ನ ಆಫ್ರಿಕನ್ ಲವ್ ಬರ್ಡ್ ಅಂತ ಕರೀತಾರೆ. ಹೌದು. ಆಮೇಲೆ ಈ ಕಡೆ ಇರೋದನ್ನ ಮರೂನ್ ಟೇಲ್ ಕನ್ಯೋಸ್ ಅಂತ ಕರೀತಾರೆ. ಇಲ್ಲ. ಅಂಡ್ ಇಲ್ಲಿರೋದನ್ನ ಪೈನಾಪಲ್ ಕನ್ಯೋರ್ ಅಂತಾರೆ. ಅವ್ರನ್ನ ಸನ್ ಕನ್ಯೋರ್ ಅಂತ ಕರೀತಾರೆ. ಅಂಡ್ ಈ ಕೆಳಗಡೆ ಇರೋದನ್ನ ಕಾಕ್ಟೇಲ್ಸ್ ಅಂತ ಕರೀತಾರೆ. ಅದು ಆಫ್ರಿಕನ್ ಲವ್ ಬರ್ಡ್. ಇದು ಸನ್ ಕನ್ಯೋಸ್ ಅಂತಾರೆ. ಅಂಡ್ ಅಲ್ಲಿ ಮುಂದೆ ಚಿಕ್ಕ ಸ್ಮಾಲ್ ಬರ್ಡ್ಸ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನ ಫಿಂಚಸ್ ಅಂತಾರೆ. ಇವ್ರನ್ನ ಬಜ್ರಿಗಾಸ್ ಅಂತ ಕರೀತಾರೆ.
ಹಾ ಇದೆಲ್ಲ ಕಾಮನ್ ಪೆಟ್ಸ್ ಆಗಿ ಸಾಕುವಂತ ಬರ್ಡ್ಸ್. ಅಂದ್ರೆ ಇದು ಆಚೆ ಎಲ್ಲ ಹೋಯ್ತು ಅಂದ್ರೆ ಅಷ್ಟು ಬದುಕಲ್ಲ. strong ಇರಲ್ಲ ಅಲ್ಲ, ಇಲ್ಲ. ಸಾಯ್ಸಾಕ್ಬಿಡುತ್ತೆ. ಒಂದು ಏನಾಗುತ್ತೆ ಅಂದ್ರೆ 2 ರೀಸನ್. ಒಂದು ಜನ ಸಾಕಿ ಕ್ಯಾಪ್ಟಿವಿಟಿಲಿ ಇರೋದ್ರಿಂದ ಹೊರಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಂಡ್ ಹಾ, ಹೋಗೋಣ. ಇದೇನು ಬ್ರೋ? ಅದು ಕ್ವೇಲ್ ಅಂತ, ಗೌಜಗ್ಲಕ್ಕಿ ಅಂತ ಕರೀತಾರೆ. ಸಿಂಪಲ್ ಬ್ರೋ. ಹೌದು. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಕತ್ತೆ ಅಂತ ಹೇಳಿ ಬಯಸ್ಕೊಂಡಿದೀವಲ್ವಾ, ಆದ್ರೆ ಕತ್ತೆಗಳ ಬಗ್ಗೆ ನಾವು ತಿಳ್ಕೊಂಡಿರೋದೇ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಇವ್ರ ಜಾಗನ ಅಬ್ಸರ್ವ್ ಮಾಡಿ. ಡಾಂಕೀಸ್ ಏನಂತ ಅಂದ್ರೆ ಅವ್ರ ಮನೆಗಳನ್ನ ಸಿಕ್ಕಾಪಟ್ಟೆ ಕ್ಲೀನ್ ಆಗಿ ಇಟ್ಕೊಂತಾರೆ. ಯಾಕೆಂದ್ರೆ ಅವ್ರಿಗೆ ಕೆಲವೊಂದು ಪ್ರಿಫರ್ಡ್ ಸ್ಪಾಟ್ಸ್ ಇರುತ್ತೆ, ಅಲ್ಲಿ ಮಾತ್ರನೇ ಅವರು ಪೂಪ್ ಅಂಡ್ ಪೀ ಮಾಡುವಂಥದ್ದು. ಆ ಕಡೆ ಕಾರ್ನರ್ ಅಲ್ಲಿ ಪೂಪ್ ಮಾಡಿದ್ರೆ ಈ ಕಡೆ ಕಾರ್ನರ್ ಅಲ್ಲಿ ಪೀ ಮಾಡಿರ್ತಾರೆ ಅವರು. ಅದ್ ಬಿಟ್ರೆ ಅವ್ರ ಮನೆ ಫುಲ್ ಕ್ಲೀನ್ ಆಗಿದೆ ಇಟ್ಕೊಂತಾರೆ, ಯಾಕಂದ್ರೆ ಎವ್ರಿ ಡೇ ಸ್ನಾನ ಮಾಡ್ತಾರೆ. ಎಸ್, ನಮ್ ತರ ಅವರು ನೀರಲ್ಲಿ ಸ್ನಾನ ಮಾಡಲ್ಲ, ಮಣ್ಣಲ್ಲಿ ಸ್ನಾನ ಮಾಡ್ತಾರೆ. ಮಡ್ ಬಾತ್ ಅಂತ ಕರೀತಾರೆ. ಮಧ್ಯಾಹ್ನ ಈ ಮಡ್ ಮೇಲೆ ಸೂರ್ಯ ಬೀಳೋವರೆಗೂ ವೆಯ್ಟ್ ಮಾಡ್ತಾರೆ. ಸೂರ್ಯ ಬಿದ್ದು ಸ್ವಲ್ಪ ಬಿಸಿ ಇವಾಗ್ಲೂ ನೀವೇನಾದ್ರು ಶ್ರೀರಂಗಪಟ್ಟಣ, ನಂಜನಗೂಡು ಆ ಕಡೆ ಎಲ್ಲ ಹೋದ್ರೆ ಲೋಕಲ್ ಅಲ್ಲಿ ಸಿಗತ್ತೆ ಇದು ಸ್ಪೀಶೀಸ್. ಟಿಪ್ಪು ಸುಲ್ತಾನ್ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ನಾವು ಗೋಟಿ ಬಿಯರ್ಡ್ ಅಂತ, ಮೇಕೆ ಗಡ್ಡ ಅಂತ ಏನ್ ಕರಿತೇವಲ್ವಾ, ಅದು ಇವರಿಂದಾನೇ ಸ್ಟಾರ್ಟ್ ಆಗ್ತದೆ. ಸೊ ಇವ್ರದ್ದು ಕಲರ್ ಆಕ್ಚುಲಿ ಬ್ಲಾಕ್ ಇನ್ ಕಲರ್, ಬಟ್ ಸೂರ್ಯನ ಕಿರಣ ಹೆಂಗ್ ಬೀಳುತ್ತೆ ಅದ್ರ ತಕ್ಕನಾಗೆ ನೀವು ಶೇಡ್ಸ್ ಆಫ್ ಗ್ರೀನ್ಸ್, ಬ್ಲೂಸ್ ಅಂಡ್ ಪರ್ಪಲ್ಸ್ ನ ನೋಡ್ಬೋದು. ಸೊ ದೇ ಆರ್ ಜಸ್ಟ್ ಲೈಕ್ ರಿಫ್ಲೆಕ್ಟಿವ್ ಫೆದರ್ಸ್ ಅಂತ. ಅದು ಆಕ್ಚುಲಿ ಬ್ಲ್ಯಾಕ್ ಅದು, ಬಟ್ ಸೂರ್ಯ ಬೀಳ್ತಾ ಇರೋದ್ರಿಂದ ಗ್ರೀನಿಶ್ ಇದೆ. ಅದೇ ಏನಾದ್ರು ಸ್ವಲ್ಪ ಸೈಡಿಗೆ ಬಂದ್ರೆ ಅವರು ದೇ ಆರ್ ಆಕ್ಚುಲಿ ಬ್ಲ್ಯಾಕ್ ಇನ್ ಕಲರ್. ಸೊ ಯು ವಿ ಮತ್ತೆ ಸನ್ ರೈಸ್ ಹೇಗಿರುತ್ತೆ ಅದ್ರ ಪ್ರಕಾರ ಅವ್ರಿಗೆ ಕಲರ್ ರಿಫ್ಲೆಕ್ಟ್ ಆಗುತ್ತೆ. ದಟ್ಸ್ ಬಿಗ್. ಯಾರು ಅಂದ್ರೆ ನಾವು ಸ್ಟ್ರೀಟ್ಸ್ ಅಲ್ಲೇ ರೆಸ್ಕ್ಯೂ ಮಾಡಿದ್ವಿ ಅವ್ರನ್ನ. ಅವ್ನಿಗೊಂದು ಕಾಲ್ ಮಿಸ್ಸಿಂಗ್ ಇರೋದ್ರಿಂದ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದ್ವಿ. ಸೇಮ್ ಇದನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಆಗ ಆ ಪಿಗ್ಗು ಸಹ ಜೊತೆಗೆ ಬರ್ತಾ ಇತ್ತು. ಮರಿ, ಚಿಕ್ಕ ಮರಿ ಇತ್ತು 2. ಅದಕ್ಕೆ ಇಬ್ಬರನ್ನು ಕರ್ಕೊಂಡ್ ಬಂದಿದ್ವಿ ಅಷ್ಟೇ. ಸೊ ಇವನ ಹೆಸರು ಥಾರ್ ಅಂತ, ಅವಳ ಹೆಸರು ಸುಂದರಿ ಅಂತ. ಸುಂದ್ರಿ. ಸೊ ಇಲ್ಲಿ ಶೀಪ್ಸ್ ಇದೆ. ಅವನೇ ಈ ಹೋಲ್ ಗ್ಯಾಂಗಿಗೆ ಲೀಡರ್. ಇವಾಗ ಆಕ್ಚುಲಿ ಅವ್ರಿಗೆ ಫೀಡಿಂಗ್ ಟೈಮ್ ಆಗೋಯ್ತು. ಆಮೇಲೆ ಜನರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ತುಂಬಾ ಇವಾಗ ನೀವೊಂದು 5-6 ಇಯರ್ಸ್ ಬ್ಯಾಕ್ ಹೈವೇಸ್ ಅಲ್ಲೆಲ್ಲ ನೋಡಿದ್ರೆ ಡಾಬಾ ಮುಂದೆ ಸುಮ್ಮನೆ ನಿಲ್ಸಿರೋರು ಒಂದು ಅಟ್ರಾಕ್ಷನ್ ಪೀಸ್ ಆಗಿ. ಮತ್ತೆ ಜನ ಅದನ್ನ ಪೌಲ್ಟ್ರಿಗೆಲ್ಲ ಯೂಸ್ ಮಾಡಕ್ಕೆ ಟ್ರೈ ಮಾಡಿದ್ರು. ಸೊ ಡಾಕ್ಟರ್ಸ್ ಹೇಳಿದ್ರು ಇವ್ರ ಮೊಟ್ಟೆ ಎಲ್ಲ ಎವ್ರಿಡೇ ಕನ್ಸಂಪ್ಷನ್ಗೆ ಒಳ್ಳೇದಲ್ಲ, ಹೈ ನ್ಯೂಟ್ರಿಷನ್ಸ್ ಇದೆ ಅಂತ. ಸೊ ಅದರಿಂದ ಡಿಮ್ಯಾಂಡ್ಸ್ ಎಲ್ಲ ಕಡಿಮೆ ಆಯಿತು. ಆಮೇಲೆ ಸುಮ್ಮನೆ ಜನ ಫಾರ್ಮ್ ಹೌಸಲ್ಲಿ ಎಲ್ಲ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇವರೆಲ್ಲ ಅದೇ ಥರ ಈ ಮೂಸ್ ಯಾರಾದರೂ ಡಾಬಾಯಿಂದ ರೆಸ್ಕ್ಯೂ ಮಾಡಿರೋದು, ಜನ ಸಾಕಾಗ್ದಿರ ನಮಗೆ ತಂದು ಕೊಟ್ಟಿರುವಂಥದ್ದು, ಆ ಥರ. ಕೇಳಿದ್ರೆ ಎಷ್ಟು ಸ್ಯಾಡ್ ಅನ್ಸುತ್ತೆ. ಇಲ್ಲ ಅಂದ್ರೆ ಅದು ಯೂಸೇ ಇಲ್ಲ. ಬನ್ನಿ ಒಳಗೆ ಹೋಗೋಣ. ಜಸ್ಟ್ 2 ರೂಲ್ ಫಾಲೋ ಮಾಡ್ಬೇಕು ನೀವು. ಒಂದು, ಅವ್ರದ್ದು ಕತ್ತು ಮತ್ತೆ ತಲೆ ಮುಟ್ಟಬೇಡಿ, ಮತ್ತೆ ಜಾಸ್ತಿ ಸಡನ್ ಮೂವ್ಮೆಂಟ್ಸ್ ಅಥವಾ ನಾಯ್ಸ್ ಆಗಲಿ ಮಾಡಕ್ ಹೋಗ್ಬೇಡಿ. ಹಾ, ಏನು ಮಾಡಲ್ಲ, ಎಲ್ಲ ಫ್ರೆಂಡ್ಲಿ ಇದ್ದಾರೆ. ಸೊ ಅದು ಪೂಪ್ ತಿಂತಾ ಇರೋದು ಆ್ಯಕ್ಚುಲಿ. ಅವ್ರ ಪೂಪ್ ಏನು ಮಾಡ್ತಾರೆ ಅಂದರೆ ಅವರು ಹೈ ಪ್ರೋಟೀನ್ ಊಟ ತಿಂತಾರೆ. ಮತ್ತು ಅವ್ರು ಪೂಪ್ ಮಾಡೋದ್ರಲ್ಲೂ ಹೈ ಪ್ರೋಟೀನ್ ಇರುತ್ತೆ. ಡ್ರೈ ಆದಮೇಲೆ ದೇ ವಿಲ್ ಟೇಕ್ ದ ಪ್ರೋಟೀನ್ ಬ್ಯಾಕ್. ಅದು ವೈಲ್ಡಲ್ಲಿ ಅವ್ರಿಗೆ ಅಭ್ಯಾಸ, ಯಾಕೆಂದರೆ ಬೇಕಾದಾಗ ಸಿಗೋದಿಲ್ಲ. ಕುದುರೆಗಳು ಸಹ ಅಷ್ಟೇ, ಅವರು ಹುಲ್ಲನ್ನೆಲ್ಲ ತಿಂದು ಪೂಪ್ ಮಾಡಿಬಿಟ್ಟು ಡ್ರೈ ಆದಮೇಲೆ ಅವ್ರ ಪೂಪ್ನ ಅವರೇ ತಿಂತಾರೆ. ಯಾಕಂದರೆ ಮತ್ತೆ ವಾಪಸ್ ಫೈಬರ್ ಸಿಗುತ್ತೆ ಅಂತ. ಯಾಕಂದರೆ ಬೇಕಾದಾಗ ಊಟ ಸಿಗೋದಿಲ್ವಲ್ಲ ಅವ್ರಿಗೆ. ಸೊ ದಟ್ಸ್ ವೈ ದೇ ಫಾಲೋ ದಟ್. ಏನೂ ಆಗಲ್ಲ. ಪೂಪ್ ಇಸ್ ಆಲ್ಸೋ ವೆರಿ ಗುಡ್ ಅಲ್ವಾ. ಅದು ಇವ್ರ ಪೂಪ್ನ ಇನ್ನೊಂದು ಪ್ರಾಣಿ ಬಂದು ತಿನ್ಕೊಂಡು ಹೋಗುತ್ತೆ. ದಟ್ಸ್ ಹೌ ನೇಚರ್ ವರ್ಕ್ಸ್. ಓಕೆ, ಹೌದು, ಇಟ್ಸ್ ವೆರಿ ಗುಡ್. ವೆರಿ ಗುಡ್ ಇಟ್ ಇಸ್.
ಯಾಕಂದ್ರೆ ಇಲ್ಲಿ ಬನ್ನಿ ನಿಧಾನ ಟಚ್ ಮಾಡಿ ಇವ್ರನ್ನ. ಹೋಗು. ಇದು ಗಂಡು ಹೆಣ್ಣು ಹೆಂಗ್ ಸ್ವಲ್ಪ ಕಷ್ಟ ಹೇಳೋದು, ಬಟ್ ಹಾಕಿದ್ದೀರಾ ಎಲ್ಲೋ ಬ್ಲೂ? ಅದು ರೀಸೆಂಟ್ ಆಗಿ ನಾವೊಂದು ಬ್ಲಡ್ ಟೆಸ್ಟ್ ಕೊಡ್ಬೇಕಾಗಿತ್ತು ಎಲ್ಲದಕ್ಕೂ. ಸೊ ಅದು ರಿಸಲ್ಟ್ಸ್ ಬರೋ ತನಕ ಯಾವುದು ಯಾವುದಕ್ಕೆ ಇರಲಿ ಅಂತ ಹೇಳಿ ಕಲರ್ಸ್ ಹಾಕಿದ್ವಿ. ಮತ್ತೆ ಇನ್ನೂ ಒಂದು ಯುನೀಕ್ ಥಿಂಗ್ ಏನಂದ್ರೆ ಇವ್ರದ್ದು ಪುಕ್ಕ ಅಬ್ಸರ್ವ್ ಮಾಡಿ, ಪ್ರಪಂಚದಲ್ಲಿ ಇವ್ರೊಬ್ರಿಗೇನೆ ಸ್ಪ್ಲಿಟ್ ಫೆದರ್ ಅಂತ ಬರುತ್ತೆ. ಒಂದು ರೂಟ್ ಇದ್ರೆ ಅದರಲ್ಲಿ 2 ಪುಕ್ಕ ಬರುತ್ತೆ. ಇದು ಬೇರೆ ಯಾವ ಪಕ್ಷಿಗೂ ಈ ತರ ಇರೋದಿಲ್ಲ. ಇಟ್ಕೊಳ್ಳೋದು ಹೂವು. ಸೊ ನಿಮ್ಗೊಂದು ನಿನ್ನೆ ಆಚೆ ಬಂದಿರೋದು. ಇವತ್ತು ಬೆಳಿಗ್ಗೆ ಸಾರಿ ಇವತ್ತು today ಬೆಳಿಗ್ಗೆ ಆಚೆ morning. ಬಂದಿರೋದು ಅದು ಮರಿ. ಎಷ್ಟು ಸಣ್ಣ ಇದೆ ಅಲ್ಲಿ ಬರೋ. ಇದಕ್ಕೆಲ್ಲ ಎಷ್ಟು ವರ್ಷ ಇದೆ? ಇಲ್ಲಿ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಅಲ್ವಾ, ಇವನಿಗೆ ಸುಮಾರು ಒಂದು 6-7 ಇಯರ್ಸ್ ಮೇಲಾಗಿದೆ. ಸಸ್ ಎನ್ ಆವ್ರೇಜ್ ಈ 6-7 ಇಯರ್ಸ್ ಇಂದ ಹಿಡಿದು 1 ಇಯರ್ ವರೆಗೂ ಇದೆ ನಮ್ಮ ಮಿಕ್ಸ್ಡ್. ಇಲ್ಲಿ ಹ್ಯಾಂಡ್ಸ್ ಕಾಣಿಸ್ತಾ ಇದೆ ಅಲ್ವಾ, ಕ್ಲಾ ಆನ್ ದ ನೇಲ್. ಇದೇನು ಬ್ರೋ ಇದು? ಸೊ ಅದು ಕಿವಿ ಅದು. ಸೊ ಎಲ್ಲ ಪಕ್ಷಿಗೂ ಕಿವಿ ಅದೇ ತರ ಇರುತ್ತೆ, ಬಟ್ ಬೇರೆಯವ್ರಿಗೆ ಪುಕ್ಕ ಮುಚ್ಕೊಂಡಿರೋದ್ರಿಂದ ಕಾಣಿಸೋದಿಲ್ಲ. ಅದನ್ನೆಲ್ಲ ಸುಮ್ಮನೆ ಯಾರಿಗೂ ಓನರ್ ಇರಲ್ಲ, ಅದೆಲ್ಲ ಸಿಕ್ಕಿಲ್ವಾ ನಿಮಗೆ? ಯೂಶಲಿ ಹಸುಗಳು ನೀವೇನು ನೋಡ್ತೀರಾ ಸಿಟಿನಲ್ಲಿ, ಅವ್ರಿಗೆಲ್ಲ ಓನರ್ಸ್ ಇರ್ತಾರೆ. ಅವ್ರು ಬೆಳಿಗ್ಗೆ ರೋಡಿಗೆ ಬಿಟ್ಬಿಡ್ತಾರೆ. ಸೊ ಇವಾಗ ಏನು ಗೊತ್ತಾ, ಸೊ ನಾನು ಇವಾಗ ಸಿಂಪಲ್ ಮಾಯಾದು ಕತೆ ಹೇಳ್ದಂಗೆ, ಮಾಯಾ 600 kgs ಇರ್ತಾಳೆ ಬಾಡಿ ವೇಟು, ಅವ್ಳು 60 kg ಊಟ ಮಾಡ್ತಾರೆ. ಸೊ 10% ಆಫ್ ದರ್ ಬಾಡಿ ವೇಟ್ ಫುಡ್ಡು. ಇವಾಗ ಈ ಹಸು ಏನಿಲ್ಲ ಅಂದರೂ ಒಂದು 300 kgs ಇದ್ರೆ ಅವ್ರಿಗೆ ಡೈಲಿ 30 kg ಊಟ ಕೊಡಬೇಕಾಗುತ್ತೆ. ಅದಕ್ಕೆ ಕೊಡೋದ್ರ ಬದಲು ಏನು ಮಾಡ್ತಾರೆ, ಹೊರಗಡೆ ಬಿಟ್ಬಿಡ್ತಾರೆ. ಸೊ ಹಸು ಬೆಲ್ಲ ತಿನ್ಕೊಂಡು ಓನರ್ಸ್ ವಿಲ್ ಬಿ ದೇರ್ 100% ಇರ್ತಾರೆ. ಹೌದು, ಅವರೇ ವಾಪಸ್ ಮನೆಗೆ ಹೋಗ್ತಾರೆ, ಇಲ್ಲ ಬಂದು ಕರ್ಕೊಂಡು ಹೋಗ್ತಾರೆ. ನೋಡ್ಬೋದಾ ಅದು ಯಾವ್ದಕ್ಕೆ ಹಾಕ್ತಾರೆ ಹಂದಿಗ? ಶೀಪ್ಸ್ ಹೋಗ್ತಾ ಇದೆ, ಮತ್ತೆ ಅಲ್ಲಿ ಹಿಂದೆಗಡೆ ಪೋನೀಸ್ ಇದೆ, ಅವ್ರಿಗೆ ಹೋಗ್ತಾ ಇದೆ. ಈಗ ನಿಮಗೆ ಯಾರಾದರೂ ನೆಗೆಟಿವ್ ಆಗಿ ಬಿಸ್ನೆಸ್ ಸುಮ್ಮನೆ ಈ ಥರ ಎಲ್ಲ ಅಟ್ರಾಕ್ಟ್ ಮಾಡೋಕ್ಕೆ ರೆಸ್ಕ್ಯೂ ಮಾಡಿದ್ದೀವಿ ಅದು ಇದು ಅಂತ ಹೇಳ್ತಾರೆ, ಆ ಥರ ಎಲ್ಲ ಏನು? ಬಂದಿದೆ, ಆ ಥರ ಕಮೆಂಟ್ಸ್ ಬರುತ್ತೆ, ಆ ಥರ ರಿವ್ಯೂಸು ಸಹ ಬರ್ತಾನೆ ಇರುತ್ತೆ ಎವ್ರಿ ಡೇ. ಬಟ್ ಒಂದೇನಂದರೆ ನಮ್ಮ ಅಜೆಂಡಾ ಇರೋದು ಬೇಸಿಕಲಿ ಆನ್ ಎಡ್ಯುಕೇಷನ್. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಾವು ನಮ್ಮ ಕಲೆಕ್ಷನ್ಗೆ ಅಂತ ಯಾವುದು ಸಹ ತೊಗೊಂಡು ಬಂದಿಲ್ಲ. ಸೊ ಜನ ಸಾಕೋಕ್ಕಾಗ್ದಿರಾ, ಇಲ್ಲ ಕೆಲವು ಪ್ರಾಣಿಗಳು ಬದುಕೋಕ್ಕಾಗದಿರೋ ಅಂಥ ಟೈಮಲ್ಲಿ ನಾವು ರೆಸ್ಕ್ಯೂ ಮಾಡಿ ಕರ್ಕೊಂಡ್ಬಂದಿರೋ ಅಂಥದ್ದು. ಆ್ಯಂಡ್ ಒಂದೇನಂದರೆ ನಾವು ಎಲ್ಲ ಪ್ರಾಣಿಗಳನ್ನ ಯೂಶಲಿ ಫೋರ್ಸ್ ಮಾಡಿ ತೊಗೊಂಡು ಬಂದು ಇಂಟ್ರ್ಯಾಕ್ಷನ್ಗೆ ಬಿಡೋದಿಲ್ಲ. ಯಾವ ಪ್ರಾಣಿಗೆ ನಂಬಿಕೆ ಇದೆ, ಯಾವ ಪ್ರಾಣಿ ಓಕೆ ಇದೆ ಇಂಟ್ರಾಕ್ಷನ್ಗೆ, ಅಂಥ ಪ್ರಾಣಿಗಳನ್ನ ಮಾತ್ರ ಹೊರ ಕರ್ಕೊಂಬಂದು ನಿಮಗೆ ತೋರಿಸೋ ಅಂಥದ್ದು. ಅನಿಮಲ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಯೂಶಲಿ ನಾವು ಬಿಡ್ಲಿಕ್ಕೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಗೆ ಮಾಯಾನ ಮುಟ್ಟಕ್ಕೆ ಬಿಡಲಿಲ್ಲ ನಾನು, ಇಟ್ಸ್ ದ ಸೇಮ್ ವೇ. ನೀವು ಇನ್ಸೆಕ್ಟಿವರಸ್, ಹೌದು, ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಇರೋದು ಸಹ ಮ್ಯಾಂಗ್ರೋವ್ ಫಾರೆಸ್ಟ್ನಲ್ಲೇ. ಯಾಕಂದರೆ ಹುಳುಗಳ ಸಂತತಿ ಜಾಸ್ತಿ ಇರುತ್ತೆ, ನೈಟ್ರೋಜನ್ ಸಿಗಬೇಕು, ಸೊ ಅದಕ್ಕೋಸ್ಕರ ಈ ರೇಂಜಿಗೆ. ಹೌದು. ಸೊ ಈ ಮೀನ್ಸು ಅದೇ ಥರ, ಇವಾಗ ಮೇಲ್ಗಡೆ ಎಲ್ಲ ಸಣ್ಣ ಪುಟ್ಟ ಇನ್ಸೆಕ್ಟ್ಸು ವರ್ಮ್ಸ್ ಎಲ್ಲ ಕೂತಿದ್ರೆ ಇವ್ರೇನು ಮಾಡ್ತಾರೆ ಅಂದರೆ ಅವ್ರಿಗೆ ಏಮ್ ಮಾಡಿಬಿಟ್ಟು ನೀರಲ್ಲಿ ಶೂಟ್ ಮಾಡಿಬಿಟ್ಟು ಅವ್ರನ್ನ ಕೆಳಗೆ ಬೀಳಿಸ್ಕೊಂಡು ತಿಂತಾರೆ. ಸೊ ನಾನಿವಾಗ ತೋರಿಸ್ತೀನಿ ನಿಮ್ಗೆ. ಈ ಬಾತ್ಕೋಳಿನೆಲ್ಲ ಕರ್ಕೊಂಡು ಏನ್ ಮಾಡ್ತೀರಿ? ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಓದ್ಸೋಣ ಅಂತ ಇದೀನಿ. ಟರ್ಟಲ್ಸ್, ಈ ಥರ ಟರ್ಟಲ್ಸ್ ಎಲ್ಲ ಏನು ತಿನ್ನುತ್ತೆ? ಯೂಶಲಿ ಇವರೆಲ್ಲ ಓಮ್ನಿವೋರಸ್. ಇವರು ಮೇಜರ್ಲಿ ಕೆಲವೊಂದೆಲ್ಲ ಕಾರ್ನಿವೋರಸ್ ಇರುತ್ತೆ, ಬರೀ ಬೇರೆ ಪ್ರಾಣಿಗಳನ್ನ ತಿನ್ನೋದು. ಕೆಲವೊಂದು ಓಮ್ನಿವೋರಸ್ ಇರುತ್ತೆ. ಇವರೆಲ್ಲನೂ ಓಮ್ನಿವೋರಸ್, ಎರಡೂ ತಿಂತಾರೆ. ಬನ್ನಿ ಟಚ್ ಮಾಡಿ ಕೆಳಗಡೆ, ಕೆಳಗಿನ ಭಾಗ. ಯೂಶಲಿ ಮೇಲ್ ಮುಟ್ಟಿದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ನೀವು ಪ್ರೆಡೇಟರ್ಸ್ ಥರ ಫೀಲ್ ಆಗ್ತೀರಾ, ಯಾವುದಾದ್ರೂ ಪ್ರಾಣಿ ಪಕ್ಷಿ ತಿನ್ಲಿಕ್ಕೆ ಬರ್ತದೆ ಮೇಲಿಂದ ಅಂತಾನೆ ಅನ್ಸುತ್ತೆ. ಈ ಕೆಲವು ಕಡೆ ನೋಡಿದೀನಿ ಬ್ರೋ, ಹಿಂಗೆಲ್ಲ ಹಾಕೊಂಡಿರ್ತಾರೆ. ಅದು ಇವ್ರಿಗೆ ಕಂಫರ್ಟೇಬಲ್ ಇರೋದಿಲ್ಲ. ಯೂಶಲಿ ನೀವು ಫಾರಿನಲ್ಲೆಲ್ಲ ಏನು ನೋಡ್ತೀರಲ್ವಾ, ಅವ್ರಿಗೆ ಯೂಶಲಿ ಬಾಯೆಲ್ಲ ಹೊಲ್ಬಿಟ್ಟಿರ್ತಾರೆ. ಹೌದೌದು.
ರಿಯಲ್ ಆಗಿ ಏನಾದ್ರು ಬಂತು ಅಂದ್ರೆ ಅಬ್ವಿಯಸ್ಲಿ ಭಯ ಆಗುತ್ತೆ. ಅಂದ್ರೆ ಈ ಭಯ ಇರಲೇಬೇಕು, ಯಾಕಂದ್ರೆ ಹಾವುಗಳಲ್ಲಿ ಯಾವ್ದಕ್ಕೆ ವಿಷ ಇದೆ ಯಾವ್ದಕ್ಕೆ ವಿಷ ಇಲ್ಲ ಅಂತ ಯೂಶಲಿ ಕಾಮನ್ ಪೀಪಲ್ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಎಲ್ಲದಕ್ಕೂ ವಿಷ ಇದೆ. ತುಂಬಾ ತಿಳ್ಕೊಂಡ್ಬಿಟ್ರೆ ಮನುಷ್ಯ ಎದುರು ಸಿಗಲ್ಲ. ಗೇಮ್ ಇರೋದು ಗೊತ್ತಿರ್ಬೇಕು ನಿಮಗೆ, ದೊಡ್ಡ ಬಾಯಿ ಇರುತ್ತೆ, ಅದನ್ನ ತಿನ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇವ್ರಿಗೆ ಕ್ಲೋಸ್ ಟು 70% ಆಫ್ ದೇರ್ ಫೇಸ್ ಬರೀ ಬಾಯೇ ಇರುತ್ತೆ. ಸೊ ಏನಾದ್ರು ಬಂದಾಗ ಅಕ್ಕಪಕ್ಕ ದೊಡ್ಡ ಬಾಯಿನ ತೆಗೆದು ಅದನ್ನ ಒಳಗೆ ಹಾಕಿ ತಿಂತಾರೆ. ಅದೇನು ರಿಯಾಕ್ಷನ್ ಇಲ್ಲ. ಇದು ಸ್ಟಿಂಗ್ರೇಸ್. ಇದು ಕೈಂಡ್ ಆಫ್ ಅಕ್ವಾಟಿಕ್ ಸ್ಪೀಶೀಸು. ಇವ್ರಿಗೆ ಬಾಲ್ದಲ್ಲಿ ಒಂದು ಸ್ಮಾಲ್ ಬಾರ್ಬ್ ಥರ ಇರುತ್ತೆ, ಸ್ಟಿಂಗ್ ಥರ, ಅದರಲ್ಲಿ ವಿಷ ಇರುತ್ತೆ. ಹೌದಾ? ಹಾಂ. ಸೊ ಅದನ್ನು ಯೂಸ್ ಮಾಡಿ ಅವರು ಪ್ರೆಡೇಟರ್ಸಿಂದ ಸೇವ್ ಆಗ್ತಾರೆ, ಪ್ರೇಸ್ನ ಕಿಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಿಮಗೆ ಸ್ಟೀವ್ ಇರ್ವಿನ್ ಅಂತ ಒಬ್ರು ಗೊತ್ತಿರ್ಬೋದು. ಗೈಸ್ ಫೈನಲಿ ಎಲ್ಲ ಮುಗ್ದಿದೆ. ಸೊ ಫೈನಲಿ ಎಲ್ಲ ಕ್ಲೋಸ್ ಆಗ್ತಾ ಇದೆ. ಸೊ ನಾವು ಹೊರಡ್ತಾ ಇದ್ದೀವಿ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ರಾಣಿ ಪ್ರಪಂಚ. ಆ್ಯಕ್ಚುಲಿ ನಮಗಂತೂ ತುಂಬ ಖುಷಿ ಆಯಿತು. ಇಲ್ಲಿರೋರು ಕೂಡ ವೆರಿ ನಾಲೆಡ್ಜಬಲ್ ಆ್ಯಂಡ್ ನಮಗೆ ಪ್ರತಿಯೊಂದೂ ಇನ್ಡೆಪ್ತಾಗಿ ಹೇಳಿದ್ದಾರೆ, ಪ್ರತಿಯೊಂದನ್ನು ತಿಳಿಸಿದ್ದಾರೆ. ನಾವು ನೋಡದೇ ಇರೋವಂಥ ಪ್ರಾಣಿಗಳನ್ನ ನಾವು ನೋಡಿದ್ದೀವಿ, ಟಚ್ ಫೀಲ್ ಮಾಡಿದ್ದೀವಿ. ವಿ ಆರ್ ಬ್ಲೆಸ್ಡ್. ಅಂದರೆ ಅವ್ರು ಬ್ಲೆಸ್ಡ್ ನಮಗಿಂತ, ಇದ್ರ ಜೊತೆನೇ ಇರ್ತಾರೆ. ಆ್ಯಂಡ್ ಫೀಸು ಅದು ಇದು ಅದೆಲ್ಲ ತಲೆ ಕೆಡಿಸ್ಕೊಂಬಿಡಿ. ನಾವು ಕೊಡೋ ಪ್ರತಿ ₹1 ಕೂಡ ಇದಕ್ಕೆ ಯೂಸ್ ಆಗುತ್ತೆ. ಸೊ ಸಖತ್ತು ಖುಷಿ ಆಯಿತು. ಬನ್ನಿ ಈ ಜಾಗಕ್ಕೆ, ಬಂದು ಕಮೆಂಟ್ ಮಾಡಿ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಸೊ ಬಂದು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಮರಿಬೇಡಿ. ಸೊ ವಿಡಿಯೋ ನೋಡಿದ್ಮೇಲೆ ಲೈಕ್ಸು ಸಬ್ಸ್ಕ್ರೈಬ್ ಮಾಡಿ.